ಹಾಯ್, ವೆಲ್ಕಮ್ ಟು ದಮಯಂತೀಸ್ ವೆಜ್ ರೆಸಿಪೀಸ್. ಅಲಸಂದೆ ವಡೆ ಒಂಥರ ವಿಭಿನ್ನವಾಗಿರ್ತಕ್ಕಂತಹ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಈ ಅಲಸಂದೆ ವಡೆಯನ್ನು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ರೆಸಿಪಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 1 ಕಪ್ಪಷ್ಟು ಅಲಸಂದೆಯನ್ನು ನೆನೆ ಹಾಕಿ ಇಟ್ಟಿದ್ದೆ. ರಾತ್ರಿ ನೆನೆ ಹಾಕಿ ಬೆಳಗ್ಗೆನೂ ಮಾಡ್ಕೋಬೋದು. 8 ಗಂಟೆಗಳ ಕಾಲ ಇದು ನೆನೆಯಬೇಕು. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಕಪ್ಪಷ್ಟು ಈರುಳ್ಳಿ, 4 ರಿಂದ 5 ಬೆಳ್ಳುಳ್ಳಿ ಹೆಸಳುಗಳು, ಶುಂಠಿ, ಹಸಿಮೆಣಸಿನ್ಕಾಯಿ 1 ಹಾಕ್ಕೊಂಡಿದ್ದೀನಿ. ಖಾರ ನೋಡಿಕೊಂಡು ಬಳಸ್ಕೊಳ್ಳಿ. ಇದನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ರುಬ್ಬಿ ತಗೊಂಡು ಬಂದಿದ್ದೀನಿ. ನೋಡಿ, ಈ ಹದದಲ್ಲಿ ಇರಬೇಕು, ತರ್ತರಿಯಾಗೇ ಇರಬೇಕು. ಆದರೆ ಅಲಸಂದೆ ಎಲ್ಲ ನುಣ್ಣಕ್ಕೆ ರುಬ್ಕೊಂಡಿರಬೇಕು, ಸಿಪ್ಪೆಗಳೆಲ್ಲ ನುಣ್ಣಕ್ಕೆ ಇರಬೇಕು. ಇದನ್ನು ನಾನು ಇವಾಗ ಬೌಲ್ಗೆ ಹಾಕೋತಾ ಇದ್ದೀನಿ. ನಂತರ ಅಕ್ಕಿ ಪುಡಿ 2 ರಿಂದ 3 ಟೀ ಸ್ಪೂನಷ್ಟು ಅಕ್ಕಿ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು, ಹಾಗೆ ಕರಿಬೇವಿನ ಎಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋದು, ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿರೋದು, ಸಬ್ಬಕ್ಕಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಉಪ್ಪು ರುಬ್ಬಬೇಕಾದ್ರೆ ಹಾಕಿರೋದ್ರಿಂದ ಇಲ್ಲಿ ನೀವು ನೋಡಿಕೊಂಡು ಬಳಸ್ಕೋಬೋದು. ಇವನ್ನೆಲ್ಲ ಒಂದು ಸತಿ ಚೆನ್ನಾಗಿ ಸ್ಪೂನ್ನಿಂದ ಕಲಿಸ್ಕೋಬೇಕು. ಇಲ್ಲಿ ರುಬ್ಬಬೇಕಾದ್ರೆ ನೀರನ್ನು ಏನು ಹಾಕೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಅಲಸಂದೆ ಕಾಳು ನೆನೆ ಹಾಕಿರೋದೀಗ ಅದರಲ್ಲೇ ಸೋಕಾಗಿರುತ್ತೆ. ಸೊ ನೀರನ್ನು ಏನು ಹಾಕೋಬೇಡಿ, ಅದೇ ನೀರು ಬಿಡ್ತಾ ಬರುತ್ತೆ. ಎಲ್ಲೂ ನಾನು ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡಿಲ್ಲ. ಈರುಳ್ಳಿ ಎಲ್ಲ ನೀರಿನ ಅಂಶ ಬಿಡ್ತಾ ಬರುತ್ತೆ. ಕಲಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕಲಸಿ ಉಪ್ಪು ಖಾರ ಬೇಕಿದ್ದರೆ 1-2 ಹಸಿಮೆಣಸಿನ್ಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಇವಾಗ ಇದು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಒಂದು 5 ರಿಂದ 10 ನಿಮಿಷದ ಕಾಲ ಮುಚ್ಚಿ ಇಡಬೇಕು. ಸ್ವಲ್ಪ ಕ್ಲೀನಾಗಿ ಅದು ಹೀರ್ಕೋಬೇಕು. ಮಿಕ್ಸ್ ಮಾಡಿರುವ ಅಕ್ಕಿ ಪುಡಿ ಎಲ್ಲ ಅಲಸಂದೆ ಕಾಳಿನ ಜೊತೆಗೆ ಮಿಕ್ಸ್ ಆಗಬೇಕು. 10 ನಿಮಿಷ ಆದ ನಂತರ ಇವಾಗ ನಾನು 2 ಕೈಗೆ ನೀರನ್ನು ಸವರ್ಕೊಂಡು ಕೈಯಲ್ಲಿ ಈ ರೀತಿಯಾಗಿ ತಟ್ಕೋಬೇಕು. ತಟ್ಕೊಂಡು ರೆಡಿ ವಡೆನ ಯಾವ ರೀತಿಯಾಗಿ ಫ್ಲ್ಯಾಟಾಗಿ ತಟ್ಕೋತೀರಾ ಆ ರೀತಿಯಾಗಿ ತಟ್ಕೊಂಡು ಇದನ್ನ ಟ್ರಾನ್ಸ್ಪರೆಂಟ್ ಕವರ್ ಮೇಲೆ ಹಾಕಿ ಇಟ್ಕೊಳ್ಳಿ. ಈ ರೀತಿಯಾಗಿ ಎಲ್ಲನೂ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಎರಡೂ ಕೈಗಳಿಗೆ ನೀವು ನೀರನ್ನು ಅದ್ಕೊಂಡೇ ಇದನ್ನ ಈ ರೀತಿಯಾಗಿ ತಟ್ತಾ ಬನ್ನಿ. ಓಕೆ, ಈಗ ಎಲ್ಲ ವಡೆಯನ್ನು ಈ ರೀತಿಯಾಗಿ ತಟ್ತಾ ಬರ್ತಾ ಇದ್ದೀನಿ. ಇದನ್ನು ಮೊದಲೇ ರೆಡಿ ಮಾಡಿಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ ಎಣ್ಣೆಯಲ್ಲಿ ಕರಿಯೋದಕ್ಕೆ. ಹಾಗೆಯೇ ಎಣ್ಣೆಯನ್ನು ಈಗ ನಾನು ಒಂದು ಸೈಡಲ್ಲಿ ಎಣ್ಣೆಯನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಕಡಿಮೆ ಉರಿಯಲ್ಲಿ ಎಣ್ಣೆಯನ್ನು ಕಾಯಕ್ಕೆ ಇಟ್ಬಿಟ್ಟು ಈ ರೀತಿಯಾಗಿ ವಡೆ ಶೇಪಲ್ಲಿ ತಟ್ತಾ ಬನ್ನಿ. ಓಕೆ, ಇದೀಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೇ ಇವಾಗ ಎಣ್ಣೆ ಕಾದಿದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಇದೀಗ ನೋಡಿ ಎಣ್ಣೆ ಕಾದಿದೆ. ಇವಾಗ ಎಲ್ಲ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಬರ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಒಂದು 5 ನಿಮಿಷ ಹಾಗೇ ಕಡಿಮೆ ಉರಿಯಲ್ಲಿ ಇದು ಕಾಯಿಗೆ ಬಿಡಬೇಕು. ಅಲ್ಲಿವರೆಗೆ ನೀವು ಸೌಟನ್ನು ಹಾಕಿ ಕದಡಬಾರ್ದು, ಇಲ್ಲ ಅಂದರೆ ಎಲ್ಲ ಬಿಟ್ಕೊಂಡು ಬರುತ್ತೆ. ಎಣ್ಣೆಯಲ್ಲಿ ಅದು ಕಾಯ್ತಾ ಅದರದ್ದು ಬಣ್ಣ ಚೇಂಜ್ ಆಗ್ತಾ ಬರುತ್ತೆ. ಅಲ್ಲಿವರೆಗೆ ಇದನ್ನ ಹುರಿತಾ ಬನ್ನಿ. ಓಕೆ, ಈಗ ಇನ್ನೊಂದು ಬದಿ ಕಾಯಬೇಕು. ಹಾಗಾಗಿ ಎಲ್ಲನೂ ತಿರುಗಿಸ್ಕೊತಾ ಬರ್ತಾ ಇದ್ದೀನಿ. 2 ಭಾಗನೂ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಇದನ್ನು ಆದಷ್ಟು ಕಡಿಮೆ ಉರಿಯಲ್ಲಿ ಬೇಯಿಸ್ತಾ ಬಂದರೆ ಒಳಭಾಗ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ. ಸೊ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನೀವು ಇದನ್ನ ಬೇಯಿಸ್ತಾ ಬರಬೇಕು. ಆದರೆ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು, ಆವಾಗ ವಡೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಇದೊಂದು 2 ರಿಂದ 3 ನಿಮಿಷದವರೆಗೆ ನೀವು ಹುರಿತಾ ಬನ್ನಿ. ಓಕೆ, ಇದೀಗ ರೆಡಿ ಆಗಿದೆ.
ಇದನ್ನು ಇವಾಗ ನೋಡಿ ನಿಮಗೆ ಅದು ಎರಡು ಭಾಗನೂ ಬೆಂದಿದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ ಸೆಂಟರ್ ಭಾಗ ಎಲ್ಲ ಹಸಿ ಹಸಿ ಇರಲ್ಲ, ಕಂಪ್ಲೀಟಾಗಿ ಫ್ರೈ ಆಗಿರುತ್ತೆ. ನೋಡಿ ಕಂದು ಬಣ್ಣ ಚೇಂಜ್ ಆಗಿದೆ ಅಲ್ವಾ, ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ. ಓಕೆ, ಇದು ರೆಡಿ ಆಗಿದೆ. ಇದೀಗ ತೆಗಿತಾ ಇದ್ದೀನಿ. ಇಷ್ಟೇ, ವೆರಿ ಸಿಂಪಲ್ ಈ ಅಲಸಂದೆ ವಡೆಯನ್ನು ಮಾಡೋದು. ನೀವು ಕಡಲೆಬೇಳೆ ವಡೆಯನ್ನು ಯಾವ ರೀತಿಯಾಗಿ ಮಾಡ್ತೀರಾ ಅದೇ ಪ್ರಾಸೆಸ್ಸಲ್ಲಿ, ಆದರೆ ಅಲಸಂದೆ ಕಾಳನ್ನು ನೆನೆ ಹಾಕಿ ಅದು ಸಾಫ್ಟ್ ಆದಮೇಲೆ ನೀವು ಮಾಡ್ಕೋಬೇಕು. ಇದು ಒಂದು 8 ಗಂಟೆಗಳ ಕಾಲ ನೆನೆಬೇಕಾಗುತ್ತೆ. ಅದೇ ಡಿಫ್ರೆನ್ಸ್ ಇದಕ್ಕೂ ಅದಕ್ಕೂ. ಬಟ್ ರುಚಿ ಅಂತೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಗರಿಗರಿಯಾಗಿರ್ತಕ್ಕಂತಹ ಅಲಸಂದೆ ವಡೆ ರೆಡಿಯಾಗಿದೆ. ಈಗ ಎಣ್ಣೆಯಿಂದ ಕಂಪ್ಲೀಟಾಗಿ ತೆಗೆದಿದ್ದೀನಿ. ಇದನ್ನ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಇಟ್ಟರೆ ಅದರಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ. ಓಕೆ, ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಗರಿಗರಿಯಾಗಿರ್ತಕ್ಕಂತಹ ಅಲಸಂದೆ ವಡೆಯನ್ನು ಮಾಡೋದು ಅಂತ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.